ಅಳಗುಳಿ ಮನೆ ಆಟ ಆಡೋದು ಪ್ರಾರಂಭ ಹೇಗೆ ಅಂತ ನೋಡೋಣ. ಅಳಗುಳಿ ಮನೆಯಲ್ಲಿ ಈ ಕಡೆ 7 ಮನೆ, ಆ ಕಡೆ 7 ಮನೆ. ಒಂದೊಂದು ಮನೆಯಲ್ಲಿ 5 ಗವೆಗಳಿರ್ತವೆ. ಪ್ರತಿಯೊಂದು ಮನೆಯಲ್ಲೂ 5 ಗವೆ. ಈ ಥರ ಗವೆಗಳನ್ನ ಎರಡೂ ಬದಿಗಳಲ್ಲೂ 7 ಮನೆಗಳಲ್ಲಿ 5 ಹಾಕಿ 2 ಸ್ಪರ್ಧಿಗಳು ಆಡ್ತಾರೆ. ಈಗ ಪ್ರಾರಂಭ ಮಾಡ್ತಾರೆ. ಈ ಕಡೆಯಿಂದ 2 ಸ್ಪರ್ಧಿಗಳು ಪ್ರಾರಂಭ. ಮೊದಲಿಗೆ ಮನೆಯಲ್ಲಿ ಆಡುವಂಥ ಆಟ ಇದು. ತುಂಬ ಪುರಾತನವಾದಂಥ ಆಟ. ಟೈಮ್ ಪಾಸ್ ಮಾಡುವಂಥದ್ದು. ಇದೊಂದು ಸುಂದರವಾದ ಕಲೆ ನೋಡಿ. ಒಂದು ಮನೆಯನ್ನು ಸವರಿ ಆ ಕಡೆ ಮತ್ತು ಈ ಕಡೆಯಲ್ಲಿರುವ ಮನೆಯನ್ನು ಎತ್ತಿಕೊಳ್ಳುವಂಥದ್ದು. ಮತ್ತು ಆ ಕಡೆಯಿಂದ ಮೋಹಿತವ್ರು ಆಡ್ತಾವೆ. ಫುಲ್ಲು ಗೆಲುವಿಗೆ ಆಡ್ತಾ ಇದ್ದಾರೆ ಮೋಹಿತವರು. ನೋಡಿ, ಈ ಮನೆಯಲ್ಲಿರುವಂಥ ತುಂಬಿರೋ ಕಾಯಿಗಳನ್ನೆಲ್ಲ ಎತ್ತುತ್ತಾ ಇದ್ದಾರೆ. ಇನ್ನೊಂದೇನಂದರೆ ಇದರಲ್ಲಿ ಹಸ ಅಂತ ಕರೀತಾರೆ. 4 ಕಾಯಿ ಆಗಿದ ತಕ್ಷಣ ಒಂದು ಮನೆಯಲ್ಲಿ ಎತ್ತಿಕೊಂಡು ಆ ಕಡೆಯಲ್ಲಿ ಹಸ ಆದರೂ ಅವರು ಎತ್ತಿ. ಈಗ ಇಲ್ಲಿ ಸವರಿದ್ದಾರೆ, ಮತ್ತೇನಿಲ್ಲ. ಆ ಕಡೆಯಿಂದ ಸ್ಪರ್ಧೆ ಆಡ್ತಾ ಇದ್ದಾರೆ. ಆಡಮ್ಮ. ನೋಡಿದ್ರಾ, ಸವರಿದ್ರು. ಈ ಕಡೆ ಒಂದು ಮೊತ್ತ, ಆ ಕಡೆ ಒಂದು ಮೊತ್ತ, 2 ಮೊತ್ತನೂ ದೊಡ್ಡದು ಎತ್ಕೊಂಡ್ರು. ಅವರ ಒಂದು ಭಾಗಕ್ಕೆ ಬಂದಂಥ ಲಾಭ. ಈಗ ಈ ಕಡೆಯಿಂದ ಸ್ಪರ್ಧೆ ಆಡಲಿಕ್ಕೆ ಯಾವ ಕಾಳುಗಳು ಇಲ್ಲ. ಈ ಕಡೆ 2, ಆ ಕಡೆ 1, ಈ ಕಡೆ 1 ಇದೆ. ಆಟ ಆಡೋದು ತುಂಬ ಕಷ್ಟಕರವಾಗಿದೆ, ಆದರೂ ಆಡಲೇಬೇಕು. ಸವರಿದ್ರು ಏನಿಲ್ಲ. ಹಸ ಆಯಿತು, ಅವರು ಒಳಗಡೆ ಹಾಕ್ಕೊಂಡ್ರು. ಒಂದು ಮನೆಯಲ್ಲಿ ಹಸ ಆಯಿತು ಅಂದರೆ ಅದನ್ನು ಎತ್ಕೊಂಡು ಅವ್ರು ಹಾಕ್ಕೊಬೇಕು. ಹಸ ಅಂದರೆ 4 ಕಾಳು ಒಂದು ಮನೆಯಲ್ಲಿ ಸೇರ್ತು ಅಂದರೆ ಅದನ್ನು ಹಸ ಅಂತಾರೆ. ನೋಡಿ, ಅಲ್ಲಿ ಹಸ ಆಯಿತು. ಕಾರ್ನರಲ್ಲಿ ಹಸ ಎತ್ಕೊಂಡು ಅವ್ರ ಮನೆಗೆ ಹಾಕ್ಕೊಂಡ್ರು. ಇಲ್ಲಿ ಸವರಿದ್ರು, ಕಾಯಿ ಯಾವುದೂ ಇಲ್ಲ. ಆದ್ದರಿಂದ ಅವರು ಹಂಗೆ ಬಿಟ್ಟರು. ಈಗ ಸವರಿದ್ರು, ಕಾಯಿ ಸಿಕ್ತು, ಹಸ ಆಯಿತು, ಎತ್ಕೊಂಡ್ರು. ಈಗ ಆ ಕಡೆಯಿಂದ ಮೊತ್ತನ, ದೊಡ್ಡವಾದ ಮೊತ್ತವನ್ನು ಗವೆಯನ್ನು ಎತ್ತಿದ್ರು. ಈಗ ಆ ಕಡೆಯಿಂದ ಆಡ್ತಾ ಇದ್ದಾರೆ. ಸವರಿದ್ರು, 2 ಕಾಳು, ಆ ಕಡೆ 1 ಕಾಳು. ಇಷ್ಟೇ. ಈ ಥರ ಆಟ ಆಡೋದು ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಂಪೂರ್ಣವಾದ ಆಟ, ಟೈಮ್ ಪಾಸ್ ಆಟ. ತುಂಬ ಪ್ರಾಚೀನವಾದಂಥ ಕಲೆ. ಹಳ್ಳಿಗಳಲ್ಲಿ ಇದು ಪ್ರಸಿದ್ಧಿ. ನೋಡಿ, ಹಸ ಮಾಡಿಕೊಂಡ್ರು. ಸವರಿದ್ರು, ಏನಿಲ್ಲ. ಈ ಕಡೆ ಹಸ, ಈ ಕಡೆ ಹಸ. ಹಸ ಅಂದರೆ 4 ಕಾಳು ಸೇರಿತು ಅಂದರೆ ಅದನ್ನು ಹಸ ಅಂತಾರೆ. ಸವರಿದ್ರು, 1 ಕಾಳು ಬಂತು. ಸವರಿದ್ರು, 1 ಕಾಳು, 2 ಕಾಳು ಅವ್ರಿಗೆ ಬಂತು. ಇದನ್ನ ಆಟ ನಿಧಾನಕ್ಕೆ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಗೇಮು. ಮತ್ತು ನೋಡಿ, ಕಂಪ್ಲೀಟ್ ಆಯಿತು. ಫುಲ್ಲು ಖಾಲಿ ಇದೆ. ಈಗ ಮತ್ತೆ ಅವರವರು ಮನೆಗಳನ್ನು ತುಂಬಿಸ್ತಾರೆ. ಮತ್ತು ಕಲೆಕ್ಟ್ ಆದಂಥ ಕಾಯಿಗಳನ್ನೆಲ್ಲ ಪ್ರತಿಯೊಂದು ಮನೆಗೂ 5 ಮತ್ತೆ ಆಟ ಪ್ರಾರಂಭವಾಗುತ್ತೆ. ಈಗ ಯಾರ ಹತ್ರ ಎಷ್ಟು ಗೆದ್ದಿದ್ದಾರೆ, ಯಾರ ಹತ್ರ ಎಷ್ಟು ಗೆದ್ದಿಲ್ಲ ಅನ್ನೋದು ಇರುತ್ತೆ. ಈಗ ನೋಡಿ, ಎದುರುಗಡೆ ಮನೆ ಇರೋರು ಫುಲ್ಲು ಕಾಯಿಗಳು ಫುಲ್ಲಾಗಿದೆ. ಮತ್ತು 1 ಕಾಯಿ ಅವ್ರ ಹತ್ರ ಎಕ್ಸ್ಟ್ರಾ ಬಂದಿದೆ. ಇವ್ರ ಹತ್ರ 4 ಕಾಯಿ ಇದೆ. ಇವ್ರ ಹತ್ರ ಫಿಲ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಒಂದು ಮನೆಯನ್ನು ಖಾಲಿ ಬಿಡ್ತಾರೆ. ಆ ಖಾಲಿ ಇಡುವಂಥ ಮನೆಯಲ್ಲಿ ಏನಾದರೂ ಒಂದು ವಸ್ತುವನ್ನು ಇಟ್ಟುಬಿಟ್ಟು ಆ ಮನೆಯಲ್ಲಿ ಆಡುವಂತೆ ಇಲ್ಲ. ಈ ಮನೆ ಖಾಲಿ ಇರೋಂಥಕ್ಕೆ ಒಂದು ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಬಿಟ್ಟು ಪಿಗ್ಗಿ ಮನೆ ಅಂತಾರೆ. ಪಿಗ್ಗಿ ಮನೆ, ಖಾಲಿ ಆದಂಥ ಮನೆ, ಪುಗ್ಗಿ ಮನೆ ಅಂತ ಕರೀತಾರೆ. ಆ ಮನೆಗೆ ಕಾಳೂ ಹಾಕೋಂಗಿಲ್ಲ. ನೋಡಿ, ಒಂದ್ಸರಿ ಪ್ರಾರಂಭ ಮಾಡ್ತಾರೆ. ಆಟ ಹೇಗೆ ಆಡ್ತಾರೆ ಅಂತ ನೋಡಿ. ಈಗ ಆ ಕಡೆಯಿಂದ ಎದುರಾಳಿ ಆಡ್ತಾ ಇದ್ದಾರೆ. ಕಾಯನ್ನು ಹಾಕಿದ್ರು.
ನೋಡಿ, ಈಗ ಖಾಲಿ ಇರುವಂಥ ಮನೆಗೆ ಕಾಯಿ ಹಾಕಲ್ಲ. ಇವರು ಸೋತಿದ್ದಾರೆ. ಹೀಗೆ ಸೋತುತ್ತಾ ಹೋಗಿ ಎಲ್ಲ ಮನೆ ಖಾಲಿ ಆದರೆ ಅವರು ಸೋತ ಹಾಗೆ ಲೆಕ್ಕ. ನೋಡಿ, ಅವ್ರು ಸೋರಿದ್ರು, 2 ಮನೆ ಎತ್ಕೊಂಡ್ರು. ಈಗ ಈ ಕಡೆಯಿಂದ ಆಡ್ತಾ ಇದ್ದಾರೆ. ಆಡು ನೋಡಿ ನೋಡಿ ನೋಡಿ, ಸೌರಿದ್ರು, ಆ ಮನೆ ಎತ್ಕೊಂಡ್ರು, ಅವ್ರು ಹಾಕ್ಕೊಂಡ್ರು. ಈ ಗಾಡಿ ಈ ಕಡೆಯಿಂದ ಆಡ್ತಿದ್ದಾರೆ. ಮೊತ್ತವನ್ನು ಮುರಿದು ಕಾಯಿಗಳನ್ನು ಹಾಕಿಕೊಂಡು ಒಂದು ಸುಂದರವಾದ ಆಟ, ಗ್ರಾಮೀಣ ಆಟ. ಇದು ಸಿಗುತ್ತೆ, ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇದು ಅಳಗೋಳಿ ಮನೆ ಅಂತ ಕೇಳಿದ್ರೆ ಮಾರ್ಕೆಟಲ್ಲಿ ಸಿಗುತ್ತೆ. ಏನು ಫ್ಲಿಪ್ಕಾರ್ಟಲ್ಲೂ ಇದೆ, ಆನ್ಲೈನಲ್ಲೂ ಸಿಗುತ್ತೆ. 450 ರೂಪಾಯಿಂದ 500 ರೂಪಾಯಿ ಇರುತ್ತೆ, ಗವೆ ಸೇರಿಸಿ. ಟೈಮ್ ಪಾಸ್ಗೆ ತುಂಬ ಸಖತ್ತಾಗಿರುತ್ತೆ. ಚಿಕ್ಕ ಮಕ್ಕಳು, ಮನೇಲಿ ಹೆಣ್ಮಕ್ಳುಗಳು ಅವರು ಇದನ್ನು ಆಡ್ಬೋದು. ಚೆನ್ನಾಗಿರುತ್ತೆ ಗೇಮ್. ನೋಡಿ, ಅವ್ರು ಸಕ್ಕತ್ತಾಗಿ ಆಡ್ತಿದ್ದಾರೆ. ಎದುರುಗಡೆಯವರು ಒಳ್ಳೆ ಕಾಯಿಯ ಮೊತ್ತವನ್ನು ಇವ್ರದ್ದು ಹಸ ಆಯಿತು. ಹಸ ಆದ್ಮೇಲೆ ಎತ್ಕೊಂಡ್ರು. ತುಂಬ ಕಾಯಿಗಳಿಲ್ಲ ಇವರಿಗೆ. ಅವ್ರದ್ದು ಹಸ ಆಯಿತು. ಈಗ ಮತ್ತೆ ಸ್ಟಾರ್ಟು, ಪುನರಾರಂಭ. ಈಗ ಒಂದೊಂದು ಕಾಯಿ ಆಯಿತು ಅಂದರೆ ಈಗ ಆ ಕಡೆಯಿಂದ ಫಿಲ್ ಮಾಡ್ತಾರೆ. 5 ಮತ್ತೆ ಹಾಕ್ಕೊಂಡು ಹೋಗ್ಬೇಕು. ಇವರು 5 ಹಾಕ್ಕೊಂಡು ಹೋಗ್ತಾರೆ. ನೋಡೋಣ ಇರಿ, ಈಗ ಆಟ ಮಜಾ ಇರುತ್ತೆ. ಶೇಡ್, ಇವರಿಗೆ ತುಂಬ ಮನೆ ಖಾಲಿಯಾಗಿದೆ. 3ನೇ ಮನೆಗೆ ಬಂದಿದ್ದಾರೆ. 3 ಮನೆ ಖಾಲಿ ಆಯಿತು. ನೋಡಿ, ಈಗ ಇದು ಉಲ್ಟಾನೂ ಆಗ್ಬೋದು. ಇವ್ರು ಮತ್ತೆ ಗೆದ್ದು ಸೋತಿ ಅವ್ರನ್ನೂ ಸೋಲಿಸ್ಬೋದು, ಅವ್ರ ಮನೆ ಖಾಲಿ ಮಾಡ್ಬೋದು. ಆಟ ಆಡೋದು ಒಂದು ಗೇಮ್. ಆಡಿ. ಈಗ ಮಾನಸ ಅವರು ಸ್ಟಾರ್ಟ್ ಮಾಡ್ತಾರೆ. ಮಾಡಿ. ಚೆನ್ನಾಗಿದೆ, ಒಂಥರ ಗೇಮ್ ಇದು. ತುಂಬ ಹಳೆ ಕಾಲದಲ್ಲಿ ಆಡ್ತಾ ಇದ್ದಂಥ ಗೇಮ್. ಗವೆ ಸಿಕ್ಕಲಿಲ್ಲ ಅಂದರೆ ಹುಣ್ಸೆಹಣ್ಣು ಮಾಡ್ಕೊಂಡು, ಹುಣ್ಸೆಹಣ್ಣು ಬೀಜ ಬರುತ್ತಲ್ಲ, ಅದನ್ನು ಹುಣ್ಸೆಹಣ್ಣು ಬೀಜನ ಅದನ್ನು ಗವೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆಡ್ತಾರೆ. ನೋಡಿ, ಆ ಕಡೆಯಿಂದ ಆಡ್ತಾ ಇದ್ದಾರೆ ಎದುರಾಳಿಯವರು. ಹಸ ಆಯಿತು, ಈ ಕಡೆ ಹಸ ಆಯಿತು. ನೋಡಿ, ಹಸ 4 ಕಾಳಾಗಿದ ತಕ್ಷಣ ಎತ್ಕೊಂಡು ಅವ್ರ ಮನೆಯೊಳಗೆ ಹಾಕ್ಕೊಬೇಕು. ಏನು ಸಿಗ್ತಾ ಇಲ್ಲ ಇವರಿಗೆ. ಕಾಳುಗಳು ಕಮ್ಮಿ ಆಗ್ತಾ ಇದೆ. ಅವರು ಕಾಳುಗಳನ್ನ ಬಾಸ್ತಾ ಇದ್ದಾರೆ. ಹೀಗಾಗಿ ಸೋಲುವ ಸಂಭವ ಹೆಚ್ಚಾಗಿ ಕಾಣುತ್ತಿದೆ. ನೋಡಿ, ಅವರು ಮೊತ್ತವನ್ನು ಹೇಗೆ ಎತ್ತಿಕೊಂಡ್ರು. ಇದು ಇರೋ ಬರೋ ಗವೆ ಎಲ್ಲ ಖಾಲಿ ಆಗ್ತಾಯಿದೆ. ಅಷ್ಟೇ, ಮುಗಿತಾ ಬರ್ತಾ ಇದೆ. ಈಗ 2 ಕಾಳು, 3 ಕಾಳು, 1 ಕಾಳು, ಅದು ಅವರಿಗೆ ಮತ್ತೆ ಹಾಕಿ ಫಿಲ್ ಮಾಡಿ ಎಷ್ಟು ಮನೆ ಸೇರ್ಬೋದು. ಮತ್ತೆ ಪ್ರಯತ್ನ, ಸೋಲೋವರೆಗೂ ಆಡ್ತಾ ಇರಬೇಕು. ಒಂದು ಮನೆಯಿಂದನೂ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗೆ ಯಾರು ಗೆಲ್ತಾರೆ ಅಂತ 2 ರಿಂದ 3 ಗಂಟೆವರೆಗೂ ಆಡ್ಬೋದು. ಈ ಆಟವನ್ನು ಆಡ್ತಾನೇ ಇರ್ಬೋದು.
ಓಕೆ ಆಡಿ ಮೋಹಿತ್ ಅವರೇ ಪ್ರಾರಂಭ ಮಾಡಿ.